ನಾನ್ ಇವನೆಲ್ಲ ಪುರೋಹಿತ್ರೆ, ನಾನ್ ಮಾಡ್ತೀನಿ. ಪುರುಷೋತ್ತಮ, ನೀನು ಅವಳಿಗೆ ತಮ್ಮನ ಸಮಾನನೇ. ರಾಜೇಶ್ವರಿ ಅವರೇ ನಿಂತು ಮದುವೆ ಮಾಡಿಸ್ಕೊಡ್ತಾ ಇರ್ಬೇಕಾದ್ರೆ ನೀನ್ ಕಾಲ್ ತೊಳೆದ್ರೆ ತಪ್ಪೇನಪ್ಪ ಆಗುತ್ತೆ? ನೀನ್ ಮಾಡಪ್ಪ, ಹೇಳ್ತೀನಿ. ಅವ್ವ, ನಾನ್ ಬಾವಂಗ್ ಪಾದ ಪೂಜೆ ಮಾಡೋದ್ರಾಗೆ ನಿನಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಕಣಪ್ಪ, ನೀನು ನಮ್ಮನೆ ಮಗನೀಯ. ನೀನ್ ಕಾಲ್ ತೊಳೆದ್ರೆ ನಂಗಿನ್ನೂ ಸಂತೋಷನೇ. ನಾವಿಬ್ರು ಒಟ್ಟಿಗೆ ಹುಟ್ಟದೇ ಇರ್ಬೋದು, ಒಟ್ಟಿಗೆ ಬೆಳಿದೇ ಇರ್ಬೋದು, ಆದ್ರೆ ನನಗ್ ಸ್ವಂತದವರು ಅಂತ ಇರೋರು ನೀವೇ ಅಲ್ವರಾ? ಅದ್ರಾಗೂ ಸಹನಕ್ಕ ಅಂದ್ರೆ ನನ್ಗೆ ಇನ್ನೊಂದು ಅವ್ವನ್ ಸಮ. ನಾನ್ ಯಾವಾಗ ಬಂದ್ರು ಖಾಲಿ ಹೋಟೆಲ್ ಕಳ್ಸಿಲ್ಲ, ಹೊಟ್ಟೆ ತುಂಬಾ ಊಟ ಹಾಕೋಳೆ. ಯಾರು ಹೆಂಗನ ಹಾಳಾಗೋಗ್ಲಿ, ನನಗ್ ಬೇಕಾಗಿರೋದು ಸಿಗ್ತಲ್ಲ. ಸಾನಕ್ಕಂಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನವ್ವ. ತಕೊಳ್ಳಿ. ನಿನ್ ಗಂಡ ಇಲ್ಲಿಗೆ ಬರ್ತಾರೆ ಅಂತಾನೆ ಅನ್ಕೊಂಡಿದ್ದೆ ಅಲ್ವಾ? ನೀನು ಕೊನೆ ಕ್ಷಣದಲ್ಲಿ ಹೀಗೇನಾದ್ರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನ್ ತಮ್ಮನ್ನೇ ನಿನ್ ವಿರುದ್ಧ ತಿರುಗಿಸ್ದೆ. ಕಾಳಿ, ಕಾಳಿಯಲ್ಲಿ ಭಾವ ಬರ್ದೆ ಈ ಮದುವೆ ನಡೆಯೋಗಿಲ್ಲ. ಭಾವ ಎಲ್ಲವ್ರೆ ಅಂತ ನನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಿಂಗೆ ಸಹನನ ಮದ್ವೆ ಆಗ್ಬೇಕು ಅಂತ ಆಸೆ ಇದೆ ತಾನೆ? ಹಾಗಾದ್ರೆ ನಾನು ಹೇಳೋ ಕೆಲಸ ಮಾಡು. ನೀವೇನು ತಲೆ ಕೆಡಿಸ್ಕೋಬೇಡಿ. ನನಗೆ ಸಹಾಯ ಮಾಡೋಕೆ ಸಾಯನೇ ಜನ ಅವ್ರೆ. ಅವರೆಲ್ಲ ನಿನಗೆ ಕೈ ಕೊಡ್ತಾರೆ. ಮುಖ್ಯವಾಗಿ ನಿನ್ನ ಅಕ್ಕ.
ನಾನ್ ಹೇಳ್ದಾಗ ಮಾಡಿದ್ರೆ ಈ ಮದ್ವೆ ನಿಲ್ಲುತ್ತೆ. ಹೆಂಗೆ? ನಿಮ್ ಭಾವನ್ನ ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಕೂಡ್ ಹಾಕು. ಯಾವುದೇ ಕಾರಣಕ್ಕೂ ಅವ್ರ ಮದ್ವೆಗ್ ಬರಬಾರ್ದು. ಅದೇ ಅಕ್ಕನೇ ಭಾವನ್ನ ಮದುವೆ ಬರಕ್ ಬಿಡಕ್ಕಿಲ್ಲ. ಒಂದ್ ವೇಳೆ ಹೇಗಾದ್ರೂ ಮಾಡಿ ಬಂದ್ಬಿಟ್ರೆ ಆಗ ನಮ್ ಪ್ಲಾನ್ ಎಲ್ಲ ಕೆಟ್ಟ ಹೋಗತ್ತೆ. ಸುಮ್ನೆ ನಾನ್ ಹೇಳ್ದಾಗ ಮಾಡು, ಉಳ್ದಿದ್ದೆಲ್ಲ ನಾನ್ ನೋಡ್ಕೋತೀನಿ. ಹೆಂಗ್ ಆಡ್ತಾ ಇದೀನಿ ನೀನು? ಅವಳು ನೋಡಿ ಹೆಂಗ್ ಮಾತಾಡ್ತಾಳೆ ಅಂತ. ಅಮ್ಮ ನೀನ್ ಇಲ್ಲೇ ಇರು, ಎಲ್ಲ ಸರಿ ಹೋಗುತ್ತೆ ನೋಡು. ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಪ್ಲೀಸ್. ಮಗನೂ ನೆಟ್ಕಿಲ್ಲ ನನಗೆ, ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಇಲ್ಲ ರೀ, ನಾನ್ ನನ್ ಮಾತ್ ಬದಲಾಯಿಸ್ಕೊಳಲ್ಲ. ನಾನ್ ಇವ್ರ ತರ ಅಲ್ಲ. ನೋಡಿ, ಎಲ್ಲರೂ ಇದ್ದೀರಾ. ನಾನ್ ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಅಂತ ನೀವೇ ಹೇಳಿ. ಮುಹೂರ್ತ ಮೀರೋಗ್ತಾ ಇದೆ. ಎಲ್ಲ ತಯಾರಿ ಮಾಡ್ಕೊಂಡು ಸಣ್ಣ ವಿಷಯಕ್ಕೆ ಮದುವೆ ನಿಲ್ಸೋದು ಒಳ್ಳೇದಲ್ಲ ತಾಯಿ. ಮದುವೆ ಆಗ್ಲಿ, ಆಮೇಲೆ ಕೂತ್ ಮಾತಾಡೋಣ ಅಂತೆ. ಏನ್ ಪುರೋಹಿತ್ರೆ, ನಾನೇ ಕೆಟ್ಟೋಳು ಅನ್ನೋ ಹೋಗಿ ಮಾತಾಡ್ತಾ ಇದ್ದೀರಲ್ಲ ನೀವು? ಶಾಸ್ತ್ರ ಸಂಪ್ರದಾಯ ಅಂದ್ಮೇಲೆ ಇದೆಲ್ಲ ಅದ್ರಲ್ಲೇ ಸೇರುತ್ತೆ ತಾನೆ. ಹುಡುಗಿ ಅಪ್ಪ ಬರ್ದೆ ಈ ಮದ್ವೆ ನಡೆಯಲ್ಲ. ಈ ಮದ್ವೆ ನಿಲ್ಲಕ್ಕಿಲ್ಲ. ಹುಡುಗಿ ಅಪ್ಪಯ್ಯ ಬಂದ್ರು.
ಮಂಗಲ್ಯ ತಾತಗೆಲ್ಲ ಒಂದ್ಸರಿ ನಮಸ್ಕಾರ ಮಾಡು. ಹೇಳಪ್ಪ. ಮಾಂಗಲ್ಯಂ ಮಾಂಗಲ್ಯಂ ತಂತು ನಾನೇನ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ಸಂಜೀವನ ಶರದಶ್ಯದ ಗಟ್ಟಿ ಮಂಗಲ ಗಟ್ಟಿ ಮೇಳ ಅವನ ಹಣೆ ಬರವೇ ಇಷ್ಟ ಆಯ್ತಲ್ಲ. ಯಾವಾಗ ಬೇಕಾದ್ರೆ ಬರ್ತಾನೆ, ಯಾವಾಗ ಬೇಕಾದ್ರೆ ಹೋಯ್ತಾ ಇರ್ತಾನೆ. ಏನ್ ಮಾಡ್ತಿದ್ದೀರಣ್ಣ? ರೇಷನ್ ಕೊಡ್ತಿದೀವಿ. ರೇಷನ್ ಕೊಡ್ತಿದ್ದೀರಾ? ನೀನ್ ಏನಕ್ ಬಂದೆ? ನಾನು ಮುಯಿ ಬರ್ಸಕ್ಕೆ ಅಂತ ಬಂದೆ ಕಣ್ಣಣ್ಣ. ಅದ್ನೇ ಬರ್ಕತ್ತಿದೀವಿ, ಮಡಗ್ಬಿಟ್ಟು ಹೋಗು. ತಗೊಳ್ಳಿ ಮುತ್ತು 7,000 ರೂಪಾಯಿ. 7,000 ರೂಪಾಯಿ ಬರೀ. 7,000 ರೂಪಾಯಿ. ಬಂಗಾರಮ್ಮನವರು ಅವ್ವಕಲ ಬಲ ಈಗ ಹೋಗಲ್ಲ. ಯಾಕೆ ಮಿಸ್ಸು ಬೇಸರನ? ಯಾವಾಗ ಅವ್ರು ಬಂದಾಗೆಲ್ಲ ಹಿಂಗೆ ಲಾಕ್ ಆಗೋಯ್ತೀವಿ ಅಂತ ನಿಮ್ಗೆ ಬೇಸರ ಆಗ್ತಾ ಇರ್ಬೇಕಲ್ವ್ರೆ? ಅದೇನ್ ಪರವಾಗಿಲ್ಲ ಶ್ರೀ, ಲಾಕ್ ಆಗ್ತಿರೋದು ನಿಮ್ ಜೊತೆನೆ ತಾನೆ. ಏನು ಏನಂದ್ರೆ ಮಿಸ್ಸು? ಕೇಳಿಸ್ಲಿಲ್ವಾ? ಕೇಳಿಸ್ತು, ಆದ್ರೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನೀವ್ ನನ್ ದೋಸ್ತ್ ಅಲ್ವಾ ಶ್ರೀ, ಇಂಥ ಒಂದ್ ಸಂಕಷ್ಟದ ಪರಿಸ್ಥಿತಿಲೂ ನನ್ ಜೊತೆ ಇದ್ದೀರಲ್ಲ, ಅದಕ್ಕೆ ನಂಗೆ ಅಷ್ಟೊಂದು ಬೇಸರ ಇಲ್ಲ ಅಂದೆ. ದೋಸ್ತು ಅನ್ನೋದನ್ನ ಈಟೊಂದು ಒತ್ತಿ ಹೇಳ್ತಾಳಲ್ಲ. ಈಗ ನಾನೇನ ಐ ಲವ್ ಯು ಅನ್ಬಿಟ್ರೆ ಕಪಾಳಕ್ ಬಾರಿಸ್ಬಿಡ್ತಾಳ ಹಿಂಗೆ? ಡೌಟೇ ಬೇಡ, ನಿಮ್ಗೆ ಡೌಟೇ ಬೇಡ. ನಂಗೆ ನಿಮ್ ಜೊತೆಲಿದ್ದಾಗ ಬೇಸರ ಆಗಲ್ಲ ಅಂದೆ. ಮೊದ್ಲು ಏನು ಹೇಳಿ, ನಾನ್ ಬಂಗಾರಮ್ಮನ್ ಮಗ ಅಂತ ಹೇಳ ಅಥವಾ ನಿಮ್ಮನ್ನ ಇಷ್ಟಪಡ್ತೀವಿ ಅಂತ ಹೇಳ? ಏನಾದ್ರೂ ಹೇಳಿ ಶ್ರೀ, ಯಾಕೆ ಹಿಂಗ್ ಸುಮ್ನೆ ನಿಂತಿದ್ದೀರಾ? ಇವತ್ ನೀವು ಸಂದ ಕಾಣಿಸ್ತಿದ್ದೀರಾ ಮಿಸ್? ನೀವೂನು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ? ದಿಟ್ವಲ್ಲು? ಹ್ಞೂ, ಪರಿಚಯ ಇಲ್ದೇ ಇರೋರು ಬಂದ್ರೆ ನೀವೇ ಮದ್ವೆ ಗಂಡು ಅಂತ ಅನ್ಕೊಂಡ್ ಬಿಡ್ತಾರೆ. ನಿಮ್ಮನು ಅಟೆಯ ಮದ್ವೆ ಅನ್ಕೊಬಿಡ್ತಾರೆ.
ಇಷ್ಟೊತ್ತವರೆಗೂ ಹಿಂಗ್ ಹೋಗ್ತೆ ಅನ್ನೋ ಯೋಚನೆನೇ ಇರ್ಲಿಲ್ಲ ಅಕ್ಕ. ಎಷ್ಟೋ ಸಲ ನೀನ್ ಇನ್ ಮುಂದೆ ಈ ಮನೇಲಿ ಇರಲ್ಲ ಅಂತ ತುಂಬಾ ಕಿಂಡಲ್ ಮಾಡ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡಕ್ಕ. ಸರ್, ಬೇಗ ನಿಮ್ ಮನೆಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದ್ಬಿಡಿ ಸರ್. ಅಕ್ಕ ಅಳ್ಬೇಡ. ಹೇಗಿದ್ರು ಸರ್ ಕಾಲೇಜಿಗೆ ಬರ್ಬೇಕು, ನೀನು ಇಲ್ಲಿಗೆ ಬರ್ತೀಯಾ? ಅಳ್ಬೇಡ ಅಕ್ಕ. ನನ್ನ ಮಗನ್ನೇ ನನ್ನಿಂದ ದೂರ ಮಾಡಕ್ ನೋಡ್ದವಳು ಇವಳನ್ನ ನಾನು ವಾಪಸ್ ಬರಕ್ ಬಿಡ್ತೀನಾ? ಕಣ್ಣೀರ್ ಹಾಕದನ್ನ ಇನ್ನು ನಿಲ್ಸಿರವ. ತಾನ ನೀನು ಖುಷಿಯಾಗಿ ಹೋಗಿ ಬರ್ಬೇಕು ಕಣಪ್ಪ. ನೋಡ್, ನಿಂಗೋಸ್ಕರ ಎಲ್ಲರೂ ಕಾಯ್ತಾವ್ರೆ. ಹೋಗ್ ಬರವ. ಹುಚ್ಚ ಟೀಕೆ ಆಡಿದ್ರೆ ಕೋಪ ಬರ್ತೈತಲ್ಲ ನಿನ್ಗೆ. ಸಾನ ಅಂತೆ ಸಾನ ಹೇಳ್ತಾ ಇಲ್ವ ಅವನು? ಸಾನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಓದ್ಲು ಅಂತ. ಹಂಗೆ ಹೇಳ್ಬೇಡ, ಹಂಗೆ ಹೇಳ್ಬೇಡ ಅಂತ ಹೇಳ್ತೀವಿ. ಸಾನ ಮದುವೆ ಮಾಡ್ಕೊಂಡು ಹೋಗವಳೆ. ತೆಗಿ ಕೈಯೇ, ಹಂಗೆ ಹೇಳ್ಬೇಡ. ತೆಗಿ ಕೈಯೇ. ಅದು ನಾನ್ ತರ ತಾನನ್ ಕೊಳ್ಳಕ್ ತಾಳಿ ಕಟ್ಬೇಕಾಗಿರೋ. ಅಗೋ ನೀನಂತಾವ ಮಾತು ಕೊಟ್ಟಿದ್ಯಾ ಎಲ್ಲಕ್ಕ? ಸಾನ ಎಲ್ಲಕ್ಕ? ಕಾಳಿ, ಮನೆಗೆ ಹೋಗಿ ಮಾತಾಡ ಬಾ. ಬಾ. ಇಲ್ಲೇ ಇಲ್ಲೇ ಹೋಗಲೇ. ಎಲ್ಲ ಸಾಲ ಮಾತು ಕೊಟ್ಟಿದಲ್ಲೇ. ಕಾಳಿ, ಲಿಲ್ಲ ಲಿಲ್ಲ ಹೋಗಿ ಹೋಗಿ ನನ್ನ ತಾಯಿ ಅನ್ಕೊಂಡಿದ್ನಲ್ಲೇ, ಮೋಸ ಮಾಡ್ಬಿಟ್ಟಲ್ಲೇ. ನಾನು ನನ್ನ ಸಾಲನಾಗ ಎಷ್ಟೊಂದು ಪ್ರೀತಿ ಮಾಡ್ಕೀವ್ರಿ ಅಂತ ನೀನು ಗೊತ್ತೇನೆ. ಏಯ್ ಮುಚ್ಚ ಬಾಯಿ, ದಡ್ಡಿನ ಥರ 7 ದಿನ ಹೇಳ್ತಿರ್ಬೇಡ. ನಾನು ಮುಂಚೆಯಿಂದ ಹೇಳ್ತಿರ್ಲಿಲ್ಲ ನಿನ್ಗೆ ಈ ಮದುವೆ ನಡೆಯಕ್ಕಿಲ್ಲ ಅಂತ. ಏಯ್ ಏನ್ ಹಂಗ್ ನೋಡ್ತಾ ಇದೀಯಾ? ನಾವೇನು ಮಾಡಿಲ್ಲ. ನೀನೇನು ಹೊರಗೆ ಬಂದೆ? ನಾನು ನಿನ್ನ ಈಗೆಲ್ಲ ನೆನಪಿಗೆ ಬತ್ತಾಯ್ತಾ ನಿನ್ಗೆ? ಜೊತೆಲಿ ಇದ್ಕೊಂಡು ಹಂಗೆ ಮೋಸ ಮಾಡ್ಬಿಟ್ಟಿಯಲ್ಲ, ಎತ್ತಕೊಂಡೋಗಿ ನನ್ನೇ ಕೊಡಾಕ್ತೀಯ. ಬಾಬಾ ಬಂದು ನೀನ್ ಹೆಂಗ್ ಹೊರಗೆ ಬಂದೆ ಅಂತೇಳು. ಆಗೋ ಬಾವ. ಲೇ ಕಾಳಿ, ನೀನು ಕೇಡಿ ಆದ್ರೆ ನಮ್ಮಣ್ಣ ಕಿಲಾಡಿ. ಇಲ್ಲೇ ನೋಡ್ತೀಯ, ಅಲ್ಲಿ ನೋಡು. ಅಬ್ಬ, ಅದೇ ಇಲ್ಲಿಗೆ ಯಾರನ್ನ ಕಳ್ಸ್ಕೊಡಕ್ ಹೇಳಿದ್ರಲ್ಲ. ಹೇಳಿನವ್ವ. ಶಾಂತಕ್ಕ ತಯಾರಾಯ್ತವಳೆ. ಅಕ್ಕ, ನಾವು ಬರ್ತೀವಿ. ಇಲ್ಲ ಇಲ್ಲ, ಇಲ್ಲಿಗೆ ಯಾರು ಬರೋದ್ ಬ್ಯಾಡ. ಮದ್ವೆ ಕೆಲಸದಾಗೆ ನೀವೆಲ್ಲರೂ ಸುಸ್ತಾಗಿರ್ತೀರ. ಇಲ್ಲಿಗೆ ಬರೋದ್ ಬ್ಯಾಡ ಅಂತ ಅತ್ತೆಮ್ಮ ಹೇಳಿದ್ರು. ನನ್ನ ನೋಡ್ಕೊಳಕ್ಕೆ ಚಿತ್ರ ಅವ್ರೆ.
ಇಲ್ಲಿಂದ ಹೊರಡ್ಬೇಕಾರೆ ಮನೆಗೆ ಬಂದು ಒಯ್ತೀವಿ ಅವ. ಸಹನಾ ಫೋನ್ ಕೊಡಮ್ಮ, ನಾನು ಮಾತಾಡ್ತೀನಿ. ಹಲೋ ಪುಟ್ಟಕ್ಕ ಅವರೇ, ನಾನು ಕೌಸಲ್ಯ ಮಾತಾಡ್ತಾ ಇದ್ದೀನಿ. ನೀವು ಯಾರನ್ನೂ ಕಳಿಸೋ ಶ್ರಮ ತಗೋಬೇಡಿ. ನಿಮ್ಮ ಮಗಳನ್ನ ನೋಡ್ಕೊಳ್ಳೋದಿಕ್ಕೆ ಇಲ್ಲಿ ನಾವೆಲ್ಲ ಇದ್ದೀವಲ್ಲ. ಎಲ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನನ್ನ ಮಗ ಮುರಳಿ ಇದಾನಲ್ಲ. ನೀವೇನು ಯೋಚನೆ ಮಾಡಬೇಡಿ. ಇರಿ, ಸಹನಂಗೆ ಕೊಡ್ತೀನಿ. ಸರಿ ಅವ್ವ, ನೀವು ಎಲ್ಲರೂ ಸುಧಾರಿಸ್ಕೊಳ್ಳಿ. ಆಮ್ಯಾಕೆ ಫೋನ್ ಮಾಡ್ತೀನಿ. ಸರಿನವ್ವ. ಅಕ್ಕ ಅಕ್ಕ 1 ನಿಮಿಷ. ಅಕ್ಕ, ನಿಂಗೆ ಏನಾದರೂ ಬೇಕಂದ್ರೆ ಫೋನ್ ಮಾಡು. ನಾನು ಮತ್ತೆ ಸುಮಾ ಬರ್ತೀವಿ, ಆಯ್ತಾ? ಬೇಕಿಲ್ಲ ಅಂದ್ರೆ ಸುಮ್ಮನೆ ಹೇಳಕ್ಕ, ನಾವು ಥಟ್ಟಂತ ಬಂದ್ಬಿಡ್ತೀವಿ. ಸರಿ ಕಣ್ರವಿ, ಆಮ್ಯಾಕೆ ಫೋನ್ ಮಾಡ್ತೀನಿ, ಮಡಗ್ತೀನಿ. ಸರಿ ಅಕ್ಕ, ಬಾಯ್. ಬೇಡ ಕಣ್ರವ, ನಾನು ಅಲ್ಲಿ ಹೋದ್ರೆ ಅವಳ ಮುಂದೆ ಹಿಂಗೆ ಕಣ್ಣೀರು ಹಾಕ್ಬಿಡ್ತೀನಿ. ನನ್ನ ಮಗಳ ಮನಸ್ಸು ನಂಗೆ ಚಂದ ಗೊತ್ತು. ಅವಳಿಗೆ ನಾವೆಲ್ಲರೂ ಅಲ್ಲಿ ಹೋಗ್ಬೇಕು ಅನ್ನೋದು ಮನಸ್ಸಿನಾಗ ಇರ್ತದೆ. ಆದ್ರೆ ಅಲ್ಲಿ ಹೋಯ್ತಿದ್ದಂಗೆ ನಾನ್ ಬೇಸರ ಮಾಡ್ಕೋಬಾರ್ದು ಅಂತ ನಂಗೆ ಧೈರ್ಯ ಹೇಳಿ ಸಮಾಧಾನ ಮಾಡ್ಬಿಡ್ತಾಳೆ. ಇಷ್ಟು ದಿವಸ ಅವಳು ನನ್ನ ಜೊತೆಗೆ ಇದ್ಲು. ಯಾವತ್ತೂ ಅವಳ ಜೊತೆ ಫೋನಲ್ಲಿ ಮಾತಾಡ್ತಾನಿಲ್ವಲ್ಲ, ಇವತ್ತು ಅವಳ ಜೊತೆಲಿ ಫೋನಲ್ಲಿ ಮಾತಾಡಿ ಅವಳ ದನಿ ಕೇಳಿಸ್ಕೊಂಡಲ್ಲ. ಇನ್ಮ್ಯಾಕೆ ಅವಳ ಜೊತೆಲಿ ಹಿಂಗೆ ಮಾತಾಡ್ಬೇಕಲ್ಲ ಅಂತ ಜ್ಞಾಪಿಸ್ಕೊಂಡು ಹಣ ಬಂತು ಕಂಡ್ರವ್ವ. ನನ್ನ ಮಗಳಿಗೆ ಎಲ್ಲ ಹೇಳ್ಕೊಟ್ಟಿವ್ನಿ, ಆದ್ರೆ ಒಬ್ಳೆ ನಾನಿಲ್ದಾಗ ನಿಭಾಯಿಸೋದನ್ನ ಹೇಳ್ಕೊಟ್ಟಿವ್ನ ಅಂತ ನಂಗೆ ಸಂಶಯ ಗೊತ್ತಾಯ್ತೆ. ಇವೆರಡು ಹಂಗಲ್ಲ, ಮೊಂಡು ಊರ್ನೇ ನುಂಗ್ಬಿಡ್ತವೆ. ಆದ್ರೆ ನನ್ನ ದೊಡ್ಡ ಮಗಳು ಹಂಗಲ್ಲ, ಮುದ್ದವ ಮುದ್ದು ಕಣವ ನನ್ನ ಮಗಳು. ಬೆಣ್ಣೆ ತೀಡಿದ್ರು ಬೆಳ್ ಪೆಟ್ ಮಾಡ್ಕೊಳ್ಳೋಷ್ಟು ನಾಚುಕು ನನ್ನ ಮಗಳು. ಚಾಮುಂಡವ ನನ್ನ ಮಗಳನ್ನ ಸುಖವಾಗಿ ನೋಡ್ಕೋಬೇಕು. ಇಲ್ಲ, ಚಂದ ಕೇಳ್ತಾಳೆ. ನಿಜ ಹೇಳಬೇಕು ಅಂದ್ರೆ ಮೊದಲು ನಾವು ಈ ಮದುವೆಗೆ ಒಪ್ಪಿರಲಿಲ್ಲ. ಆಮೇಲೆ ಹುಡುಗಿ ಒಳ್ಳೆಯವಳು ಅಂತ ಗೊತ್ತಾಯ್ತು, ಮನತನೂ ಇಷ್ಟ ಆಯ್ತು. ಹಾಗಾಗಿ ಈ ಮದುವೆಗೆ ಒಪ್ಕೊಂಡು. ಶ್ರೀ ಅವರೇ, ನೀವೇನು ಸುಮ್ಮನೆ ಬಂದ್ರ? ಇಲ್ಲ, ಇಲ್ಲೇ ಒಂದೆರಡು ದಿವಸ ಇದ್ದೋಗೋಣ ಅಂತ ಬಂದೆ. ಹೌದಾ? ಶ್ರೀ ತಮಾಷೆ ಮಾಡ್ತಿದ್ದಾರೆ. ಅವ್ರು ನನ್ನ ಕರ್ಕೊಂಡು ಬಂದ್ರು. ಈಗಲೂ ನಾನು ಅವ್ರ ಜೊತೆನೆ ಹೊರಡ್ತಿರೋದು. ಸ್ನೇಹ, ಹೊರಟೇನಮ್ಮ? ಈಗಲೇ ಹೊರಟ್ರ? ಜೋಡಿಗಳಿಗೆ ಮುಂದಿನ ಶಾಸ್ತ್ರದ ಬಗ್ಗೆ ತಯಾರಿ ಮಾಡ್ಬೇಕಲ್ಲ. ಮುಂದಿನ
ಮುಂದಿನ ಶಾಸ್ತ್ರನ ಅದೇನೋ? ಏನಮ್ಮ ನಿನ್ಗೂ ಗೊತ್ತಿಲ್ದಿರ ಮಾತಾಡ್ತೀಯಾ? ರೂಮ್ ಅಲಂಕಾರ ಮಾಡ್ಬೇಕಲ್ವಾ? ಅದು ನಾವು ನೋಡ್ಕೊಂತೀವಿ ಆಂಟಿ. ಮಹೇಶ ಸುಮ್ಮನೆ ನಮ್ಮ ಮೇಷ್ಟ್ರು ಏನೇ ರೆಡಿ ಮಾಡ್ಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಸುಳ್ಳೆ ಪ್ರಕಾಶ ಸುಮ್ಮನೆ ಅದು ಇದಕ್ಕೆಲ್ಲ ಸ್ನೇಹ ಏನಿರ್ಬೇಕಾಗಿಲ್ಲ. ನಾವಿದೀವಲ್ಲ, ನಾವು ನೋಡ್ಕೊಳ್ಳೋಣ. ನೀನು ಹೊರಡೋ ಹಾಗಿದ್ರೆ ಹೊರಡಮ್ಮ. ಅದು ನಮ್ಮ ಅಕ್ಕನೇ ಕೇಳಬೇಕು. ಅಕ್ಕ ನೀನಿರು ಅಂದರೆ ಇರ್ತೀನಿ. ಇಲ್ಲ ಕಣವಿ, ನೀನು ಬಾ. ಸ್ನೇಹ ಅವರೇ, ನಮ್ಮ ಹುಡುಗ ಸಹನ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಯು ಡೋಂಟ್ ವರಿ. ಆ ನಂಬಿಕೆ ನನಗೂ ಇದೆ. ನಿಮ್ಮ ನಂಬಿಕೆನ ಕೊನೆವರೆಗೂ ಹೀಗೆ ಉಳಿಸ್ಕೊತೀನಿ. ಹೊರಡ್ಲಕ್ಕ? ಸರಿ ಕಣ, ನಾನು ಹೋಗಿ ಬರ್ತೀನಿ. ಮತ್ತೆ ಬರ್ತೀಯಾ? ಇದೇನವಾ 4 ತಟ್ಟೆ ತಂದ್ಬಿಟ್ಟಿದ್ಯಾ? ಓ, ಸಹನ ಅಕ್ಕ ಇದ್ದಾಳೆ ಅನ್ಕೊಂಡು 4 ತಟ್ಟೆ ತಂದ್ಬಿಟ್ಯಾ? ಏನಮ್ಮ ನಾನು ಇದ್ದೀನಿ ಅಂತಾನೆ ತಟ್ಟೆ ತಂದ್ಯಾ? ಅವ್ವ, ಅವ್ವ, ಆ ತಟ್ಟೆ ಹಾಗೆ ಇರಲಿ. ನಾವು ಮೊದಲೆಲ್ಲ ಹೇಗೆ ಊಟ ಮಾಡ್ತಿದ್ವೋ ಈಗಲೂ ಹಾಗೆ ಮಾಡೋಣ. ನೀನು 4 ತಟ್ಟೆಗೆ ಊಟ ಬಡ್ಸವ. ನಾನು ಸುಮ್ಮ ಇಬ್ರು ಆ ತಟ್ಟೆಲಿರೋ ಊಟ ಅರ್ಧ ತಗೋತೀವಿ. ಊಟ ಮಾತ್ರ ಅಲ್ಲ, ಅಕ್ಕ ಮಾಡ್ತಿದ್ದಿದ್ದು ಎಲ್ಲ ಕೆಲಸನೂ ನಾವಿಬ್ರು ಒಟ್ಟಿಗೆ ಸೇರ್ ಮಾಡ್ತೀವಿ ಅಲ್ವಾ ಸುಮ? ಸರಿ ಅಕ್ಕ. ಅವ್ವ, ಸಹನಾಕನ್ ತಟ್ಟೆ ಕೊಡು. ರೀ, 1 ನಿಮಿಷ ಬನ್ನಿ.
ಸಾಲ ಅವರೇ ಡೋರ್ ಲಾಕ್ ಮಾಡಿ. ಕೂತ್ಕೊಳ್ಳಿ ಸಾಲ ಅವರೇ. ಬೆಳಗ್ಗೆ ತನಕ ನಿಂತ ಇರ್ತೀರಾ? ಕೂತ್ಕೊಳ್ಳಿ. ತಗೊಳ್ಳಿ. ಬ್ಯಾಡ. ಕುಡೀರಿ. ನನಗೆ ಕೊಡ್ಸಲ್ವಾ? ಮುರಳಿ, ಮುರಳಿ ಬಾಪ. ಬಂದೆಪ್ಪ. ಮುರಳಿ ಬಾಬಂಗೆ ಫೋನ್ ಮಾಡಿ ವಿಶ್ ಮಾಡೋಣ. ಎಲ್ಲ ಆಗಲೇ ಮಾಡಾಯ್ತಲ್ಲೇ, ಎಷ್ಟು ಸಲ ವಿಶ್ ಮಾಡ್ತೀಯಾ? ಅಯ್ಯೋ ಅಕ್ಕ, ಅದು ಮದುವೆಗೆ ವಿಶ್ ಮಾಡಿದ್ದು, ಇದು ಅದಕ್ಕೆ. ಅದಕ್ಕೆ ಅಂದರೆ ಅದೇ ಅಕ್ಕ, ರಾತ್ರಿ ಏನೋ ಶಾಸ್ತ್ರ ಇದೆಯಲ್ಲ, ಅದಕ್ಕೆ ವಿಶ್ ಮಾಡೋಣ. ತಲೆ ಹೊರಟೆ, ಸುಮ್ಮನೆ ಮಲ್ಕೊಳ್ಳೆ. ಬಾಬಂಗೆ ಮೆಸೇಜ್ ಮಾಡೋಣ ಅಂದ್ಕೊಂಡೆ. ಅವರು ನಿನಗೆ ಬಾವ ಮಾತ್ರ ಅಲ್ಲ, ನಿನ್ನ ಲೆಕ್ಚರರ್ ಕೂಡ ಅನ್ನೋದು ನೆನಪಿರಲಿ. ಕಾಲೇಜಲ್ಲಿ ಲೆಕ್ಚರರೇ, ಉಳ್ದಿದ್ದ ಟೈಮಲ್ಲೆಲ್ಲ ಅವ್ರು ನಂಗೆ ಭಾವನೆ ಅಲ್ವೇನಕ್ಕ? ಸರಿ ಬಿಡು, ಯಾವುದಾದ್ರೂ ಒಳ್ಳೆ ಸೆಲೆಬ್ರೇಷನ್ ಸಾಂಗ್ ಹೇಳು, ನಾನು ನನ್ನ ಫೋಟೋಸ್ ಎಲ್ಲ ಹಾಕಿ ಒಂದು ವಿಡಿಯೋ ಮಾಡ್ತೀನಿ. ಹೌದು, ನಾನು ಫೋಟೋಸ್ ನೋಡೇ ಇಲ್ವಲ್ಲ, ಕೊಡಿಲಿ. ಅಕ್ಕ ಆಮೇಲೆ ನೋಡು, ನಾನು ಕೊಲಾಜ್ ಮಾಡ್ತಿದ್ದೆ. ನೀನು ಕೊಲಾಜ್ ಆಮೇಲೆ ಮಾಡುವಂತೆ, ಕೊಡಿಲಿ. ಅಕ್ಕ, ನಂಗೆ ನಿದ್ದೆ ಬರ್ತಿದೆ, ನೀನು ನೋಡು, ನಾನು ಮಲ್ಕೋತೀನಿ. ಶ್ರೀ ಮಲಗಿರ್ತಾರಾ? ಮೆಸೇಜ್ ಮಾಡ್ಲಾ? ಮಿಸ್ಸು ಏನಿದು? ಏನೋ ಬರ್ತ್ ಕಳ್ಸೋಳೆ.
ಈ ದಿವಸ ವಾಯ್ಸ್ ಮೆಸೇಜ್ ಕಳಿಸ್ತಿದ್ಲು, ಈಗ ಏನು ಬರ್ದೈತೋ ಗೊತ್ತಾಯ್ತಿಲ್ವಲ್ಲ. ಏಟ್ ವರ್ಷ ಸಂಸಾರ ಮಾಡಿದ್ರು ಏನ್ರೆ ಬಿಟ್ಟು ಗಂಡಂಗ್ ಗೊತ್ತಾಗಕ್ಕಿಲ್ಲ ಅಲ್ವೇ? ದಿಟ್ಟವಾಗ್ಲು ಪುಟ್ಟಮ್ಮಿ ಎಬ್ಬೆಟ್ ಹಾಕಿದ್ಲ. ಹೆಂಗ್ ಒಪ್ಪಿಸ್ದೆ ರಜೆ? ಅವಳು ಒಪ್ಕೊಳ್ಳೇಬೇಕಿತ್ತು. ಅವಳು ಈಗ್ನೆಸ್ ಏನ್ ಹೇಳು, ಮಗಳ ಮದ್ವೆ ಅದನ್ನೇ ಗುರಿಯಾಗಿ ಮಡಿಕೊಂಡು ನಿನ್ನ ಕೂಡಾಗ್ದೆ. ಈ ಪತ್ರಿಕೆ ಮಸಿ ಒತ್ತಿಸ್ಕಂಡೆ. ಈ ಎಡವಟ್ ನನ್ ಮಗ ನಿನ್ನ ಎತ್ತಾಕೊಂಡೋಗಿ ಬೇರೆ ಕಡೆ ಎಲ್ಲೋ ಕೂಡಾಕಿದ್ದ. ನೀನ್ ಬರ್ದೆ ಮದ್ವೆ ನಿಂತೋಗಿ ಎಲ್ಲೋಳ್ ಪತ್ರ ವಾಪಸ್ ಕೇಳ್ಬಿಡ್ತಾಳು ಅಂತ ದಿಗಲ್ ಬಿದ್ದಿದ್ದೆ. ಸದ್ಯ ಅಷ್ಟ್ರಾಗೆ ಆ ಬಂಗಾರಮ್ಮನ ಮಗ ನಿನ್ನ ಕರ್ಕೊಂಡ್ ಬಂದ. ಒಂದ್ ಗಮನಿಸಿದ್ದೇನೆಯ, ನಾವು ಮೊದಲು ಡೀಲ್ ಕೊಟ್ಟಿದ್ದು ಆ ಬಂಗಾರಮ್ಮನ ಮಗನ್ಗೆಯ. ಈಗ ಈ ಪತ್ರ ನನ್ನ ಕೈಗೆ ಸೇರಕ್ಕೆ ಅವನೇ ಕಾರಣ. ವಿಧಿ ಯಾರ ಕೈಲಿ ಏನೇನ್ ಮಾಡಿಸ್ಬೇಕೋ ಅದನ್ನೇ ಮಾಡಿಸ್ತೈತೆ. ಈ ವಿಷಯ ಆ ಬಂಗಾರಮ್ಮನ ಮಗನಿಗೆ ಗೊತ್ತಾ? ಯೋ, ಒಳ್ಳೆ ದಡ್ರಂಗ್ ಪ್ರಶ್ನೆ ಕೇಳ್ತೀಯಲ್ಲಯ್ಯ. ಅವನು ವಿಷಯ ಗೊತ್ತಿದ್ರೆ ಸುಮ್ಕೆ ಬಿಡ್ತಿದ್ನಾ? ಈ ವಿಷಯ ಗೊತ್ತಿರೋದು ನಿನ್ಗೆ ನನ್ಗೆ ಬಿಟ್ರೆ ಆ ಹಾಳದೊಳಗ್ ಮಾತ್ರ. ರಾಜೇ, ಎಲ್ಲೋ ಏನೋ ಮಿಸ್ ಹೊಡಿತೈತೆ ಅನಿಸ್ತೈತೆ. ಸಾಧ್ಯನೇ ಇಲ್ಲ. ಕಾನೂನ್ ಪ್ರಕಾರ ಈಗ ಆ ಜಾಗ ನಂದೇಯ. ಪುಟ್ಟಕ್ಕನ್ಗೆ ಗಡು ಬಂದಾಗೈತೆ. ಅವಳು ಬೀದಿಗೆ ಬೀಳೋದನ್ನ ಕಣ್ಣಾರೆ ಕಂಡು ಮನ್ಸಾರೆ ಖುಷಿ ಪಡ್ತೀನಿ. ನಮ್ಮನ್ನ ಸಾಯ್ಸಕ್ತಾ ನೋಡ್ತಿದ್ಯಲ್ಲೋ. ಸ್ಟ್ರೀಟ್ನಾಗ ವಿಷ ಹಾಕಿದ್ದೀನಿ ಅಂದಿದ್ದಕ್ಕೇನೆ ಇಬ್ರು ಬೇಗ ಪರದಾಡ್ತಾ ಇದ್ದೀರಲ್ಲ. ಸಹನ ನನ್ನ ಕಣ್ಣು ಮುಂದೆನೆ ಕಾರ್ನಾಗ ಹೋದಾಗ ನನ್ನ ಪ್ರಾಣನೇ ಹೋದಂಗಾಗೋಯ್ತು. ನಿನ್ನ ಇದು ನಂಬಿದಕ್ಕೆ ಮೋಸ ಮಾಡ್ಬಿಟ್ಟಲ್ಲ. ಬರೀ ನನಗ್ ಮಾತ್ರ ಅಲ್ಲ, ಪಾಪ ಆ ಹುಡುಗಿಗೂ ಮೋಸ ಮಾಡ್ಬಿಟ್ರಲ್ಲ. ನನ್ನ ಅವಳ ಶಾಪ ನಿಮಗೆ ತಡೆದೇ ಬಿಡಲ್ಲ. ಇಡೀ ಊರ್ಗೂರ ನಾಶ ಆಗೋಯ್ತದೆ, ಊರ್ಗೂರ ನಾಶ ಆಗೋಯ್ತದೆ. ಈ ಸ್ಪೀಟ್ನಾಗ ಇಸ ಇಲ್ಲ, ಇಸ ಇರೋದು ನಿಮ್ಗಳ ಮನ್ಸ್ನಾಗ. ಅವ್ವ, ನೀನ್ ಮತ್ತೆ ಫೀಲ್ ಆಗ್ಬೇಡ. ನಾನು ನಿನ್ಗೆ ಹೇಳಿದ್ದೆ ತಾನೆ ಇವತ್ ಪೂರ್ತಿ ರೆಸ್ಟ್ ತಗೋ ಅಂತ. ಯಾಕಿಷ್ಟು ಬೇಗ ಎದ್ದೇಳಕ್ ಹೋದೆ? 20 ವರ್ಷದ ರೂಢಿ ಕಣವ, ಬ್ಯಾಡ ಅಂದ್ರು ದೇಹ ಕೇಳಕ್ಕಿಲ್ಲ. ನಂದು 20 ವರ್ಷದ ರೂಢಿ, ಬೇಡ ಅಂದ್ರು ದೇಹ ಕೇಳಲ್ಲ. ನಾನು ಹೋಗಿ ಮಲ್ಕೋತೀನಿ. ಏಯ್, ನಿಂತ್ಕೊಳೆ, ಹೋಗು, ಬಾವಿಲ್ ನೀರ್ ಸೇತ್ಕೊಂಬ, ಹೋಗು. ಹೊಸಿ ಮಗ ಮಲ್ಕಳ್ಳಿ ಬಿಡವ, ನಾನ್ ಮಾಡ್ತೀನಿ. ಏನ್ ಬೇಡ, ಅಕ್ಕ ಮಾಡ್ತಿದ್ವಿ ಎಲ್ಲಾ ಕೆಲ್ಸ ನಾವಿಬ್ರೆ ಸೇರ್ಕೊಂಡ್ ಮಾಡ್ತೀವಿ ಅಂತ ಹೇಳಿದ್ವಿ ತಾನೆ. ಹೋಗು ಮತ್ತೆ. ಹೋಗು. ಅಲ್ಲಿ ಈಟೊತ್ಗೆಲ್ಲ ನಿಮ್ಮ ಅಕ್ಕ ನನ್ನಂಗೆ ಎದ್ದಿರ್ತಾಳೆ. ಅವ್ರ ಮನೆಗೆ ಈಟೊತ್ಗೆ ಎದೋಳ ರೂಢಿ ಐತೋ ಇಲ್ಲೋ. ಅವ್ವ, ಇಲ್ಲಿ ಕೊಟ್, ನೀನ್ ಒಳಗ್ ನಡಿ.
ಸಹನ ಇಲ್ಲದೆ ನಾನು ಯಾವತ್ತೂ ಈ ಮೆಸ್ನ ನೋಡೇ ಇಲ್ಲ. ಈಗ ಅರ್ಥ ಆಯ್ತೈತೆ ನನಗೆ. ಪ್ರತಿ ದಿವಸ ಬೆಳಗ್ಗೆ ಹೊತ್ತಿಗೆನೆ ಎಲ್ಲ ತಯಾರಿ ಮಾಡೋಳು. ಈ ಮೆಸ್ ಮಾತ್ರ ಅಲ್ಲ, ಮನೆ, ತುಳಸಿ ಕಟ್ಟೆ, ರಂಗೋಲಿ ಎಲ್ಲನೂ ಅವಳಿಲ್ದೆ ಅರ್ಥ ಕಳ್ಕೊಂಬಿಟ್ಟದು. ನಾನು 7 ದಿವಸ ಬದುಕಿದ ಜೀವನ ಇವತ್ತು ಹೊಸ್ದಾಗಿ ಅನ್ನಿಸ್ತಾ ಇತ್ತೆ. ಅಲ್ಲಿ ಅವಳಿಗೂ ಹೆಂಗೆ ಅನ್ನಿಸ್ತಿರ್ತೈತೋ ಏನೋ. ಸ್ನೇಹಕ್ಕ, ನನ್ ಕಾಲೇಜಿಗೆ ಟೈಮ್ ಆಯ್ತು, ನೀನ್ ಡ್ರಾಪ್ ಮಾಡ್ತೀನಿ ಅಂದೆ ತಾನೆ? ಸ್ನೇಹ ಒಂಟಿ ಕೊಡಮ್ಮ. ಬಂದೆ. ಏನಕ್ಕ ನೀನು ನಂಗೆ ಟೈಮ್ ಆಗ್ತಿದೆ ಅಂದ್ರೂ ಕೆಲಸ ಮಾಡ್ತಾನೆ ಇದೆಯಲ್ಲ. ಸರಿ ಬಿಡು, ನಾನೇ ಹೋಗ್ತೀನಿ. ಅಯ್ಯಯ್ಯಯ್ಯಯ್ಯ ನಿಂತ್ಕಳೆ. ಅದೇನು ಪಾದನ ಪಾದ್ರಸನ? ಸ್ನೇಹ ಹೋಗವ್ವ, ಅವಳನ್ನ ಕರ್ಕೊ ಹೋಗು. ಹ್ಞೂ ಅವ್ವ, ನಂಗೂ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ. ಮದ್ವೆ ಸಂಭ್ರಮದಲ್ಲಿ ಓದಕ್ ದೊಡ್ಡ ಗ್ಯಾಪ್ ಆಗ್ಬಿಡ್ತು. ಇನ್ ಹೀಗಿದ್ರೆ ನಡೆಯಲ್ಲ. ಇವತ್ತಿಂದ ಕರೆಕ್ಟಾಗಿ ಓದಕ್ಕೆ ಶುರು ಮಾಡ್ಬೇಕು. ಸರಿ ಕಣವ, ನಿಂಗೆ ಅದೇನೇನು ಕೆಲಸ ಇದೋ ಎಲ್ಲ ಮುಗಿಸ್ಕೊಂಬ, ನಾ ಎಲ್ಲ ನೋಡ್ಕೊತೀನಿ. ನಡಿ, ನಂಗೂ ಲೈಬ್ರರಿಲಿ ಸ್ಟಡಿ ಮೆಟೀರಿಯಲ್ಸ್ ತಗೊಳ್ಳೋದಿದೆ. ಅವ್ವ, ಕುರ್ಸಿ ಅವ್ವ, ಸ್ನೇಹ ಕೈಲವ್ವ. ಈಗ ತಾನೆ ಅವ್ರಿಬ್ರು ಕಾಲೇಜ್ಗೆ ಹೋದ್ರು ಕಣಪ್ಪ. ನೀ ತಿಂಡಿ ತಿಂದ್ಯಾ? ಬಾರ ತಿಂಡಿ ತಿನ್ನು. ಅವ್ವ, ಅದು ಏನಾಯ್ತು? ಹೊಸ ಆಚೆ ಬಾವ. ಅವ್ವ, ಮನೆ ಪತ್ರಕ್ಕೆ ಏನಾದ್ರು ಸಹಿ ಹಾಕಿದ್ಯಾನವ್ವ? ಅವ್ವ, ಮಮ್ಮಿ ಇಲ್ಲಿಗೆ ಬತ್ತವಳೆ. ನಿಮ್ಮೆಲ್ರೂ ಮನೆಯಿಂದ ಖಾಲಿ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದು ಕಣವ್ವ. ಈ ವಿಷಯನ ಹೆಂಗಾರು ಮಾಡಿ ಸ್ನೇಹಕ್ಕಂತವ ಹೇಳ್ಬೇಕು ಅಂತ ಬಂದೆ ಕಣವ್ವ. ಬೇಡ ಕಣಪ್ಪ, ಬೇಡ. ನೀನ್ ಸ್ನೇಹ ಅಂತವನ್ನೆಲ್ಲ ಹೇಳ್ಬೇಡ ಕಣಪ್ಪ. ನಾನು ರಾಜ ಅಂತ ಮಾತಾಡ್ತೀನಿ. ಏನ್ ಮಾತಾಡ್ತೀಯವ್ವ? ಅಲ್ಲಿ ನಮ್ಮ ಮಮ್ಮಿ ನಿಮ್ಮೆಲ್ರೂ ಬೀದಿಗೆ ತರಬೇಕು ಅಂತ ಹೊಂಟವಳೆ. ನೋಡಪ್ಪ, ನೀನೀಗ ಕಾಲೇಜ್ಗೆ ಹೋಗು. ನಿಮ್ಮ ಅವನ್ತವ ನಾನು ಮಾತಾಡ್ತೀನಿ. ನಾನು ಮನೆ ಪತ್ರಕ್ಕೆ ರುಜು ಹಾಕಿರೋದು ದಿಟನೆಯ. ಆದ್ರೆ ಈಗಲೇ ಮನೆ ಖಾಲಿ ಮಾಡಿ ಬಂದ್ರೆ ಹೆಂಗಪ್ಪ? ನೋಡು, ಇದನ್ನೆಲ್ಲ ನೀನು ಸ್ನೇಹ ಅಂತ ಹೇಳ್ಬೇಡ. ಅವಳು ಇಲ್ದೇ ಇರೋದೇ ಒಳ್ಳೇದಾಯ್ತು ಕಣಪ್ಪ. ನೀನು ಒಳ್ಡಪ್ಪ. ಅವ್ವ, ನೀನು ಆಗಪ್ಪ. ಲೈ, ಮೆಸ್ಸಿಗೇನಾದ್ರೂ ನಮಗೆ ಹಿಂಗೆ ಬಡ್ಡಿ ವಸೂಲಿ ಮಾಡೋ ವಿಷಯ ಗೊತ್ತಾದ್ರೆ ಏಟ್ ಬೇಸರ ಮಾಡಕಂತ ಹೇಳು. ಬ್ಯಾಸ್ಕಣ, ಇನ್ನು ಈ ಜನ್ಮದಾಗೆ ಯಾರ ತವನು ಮಾತಾಡಕ್ಕಿಲ್ಲ. ಅತ್ತಿಗೆ ಮಾತಾಡೋದು ಬಿಡು, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಚಾನ್ಸ್ ಉಂಟು, ಗೊತ್ತುಂಟೆ. ಅಂದ್ರೆ ಅವಳು ಬೇಸರ ಆಗ್ದಂಗೆ ಇದನ್ನೆಲ್ಲ ಹೇಳ್ಬೇಕು ಕಂಡ್ರಲ್ಲ. ಇದು ಸಾಧ್ಯ ಅಂತ ಅನಿಸ್ತೈತಾ ಅಣ್ಣ ನಿನಗೆ? ಯಾಕ ಹಾಕಿಲ್ಲ? ಗೆಪ್ತೆ ಐತಾ? ನಾನು ನಮ್ಮ ಹುಡುಗಿ ನೋಡಿದ್ದೆ ಮಾರ್ಕೆಟ್ನಾಗೆ. ಅವಳ ಕೈಗೆ ಕಳ್ಳ ಸಿಗಕಂಡ, ಅವಳನ್ನು ಶ್ರಮಿಸಿ ಬಿಟ್ಬಿಟ್ಲು ಕಂಡ್ರಲ್ಲ. ಯಾಕಲ್ಲ? ಅತ್ತಿಗೆ ಕಳ್ಳನ್ನ ಕ್ಷಮಿಸಿದ್ರು ಅಟೆಯ, ಪಿರುತಿಲ್ ಬೀಳಲಿಲ್ಲ. ಮುಂಗುಸಿ, ಅಣ್ಣನ ಡಿಸ್ಕರೇಜ್ ಮಾಡಬೇಡ ನೀನು. ಅಣ್ಣ ನೀನು ಹೇಳಣ್ಣ. ನಾನು ಏಳಣ್ಣ ಅಂತಾನೆ ಹೇಳ್ತಿರೋದಕ್ಕಲ್ಲ ಅಣ್ಣ. ಆದಷ್ಟು ಬಿರ್ನೆ ನಿನ್ ಪಿರುತಿನ ಏಳಣ್ಣ. ಏನಾರ ಹೂ ತಕೊಂಡ್ರೆ ಪಕ್ಕ ಲವಲ್ ಬಿದ್ದಂಗೆನೆ ಅರ್ಥ.
ಈಗ ಮಾರ್ಕೆಟ್ನಾಗ ಅವಳು ಗಂಟಿದ್ ಗೆಪ್ತಿ ಶಾನವೇ ಕಂಡ್ರಲ್ಲ. ಈ ದಿವಸ ಹೆಂಗೋ ಮದುವೆ ನೆಪ್ದಾಗ ಅವಳ ಜೊತೆಗೆ ಇದ್ದೆ. ಈಗ ಪ್ರೀತಿ ಒಳದಿರ್ಲಿ, ಅವಳು ನೋಡ್ಬೇಕಾದ್ರೂ ಯಾವ ನೆಪನೂ ಇಲ್ಲ ಕಂಡ್ರಲ್ಲ. 3 ಹೊತ್ತು ನೋಡ್ಬೋದು ಕಣಣ್ಣ. ಕಾಫಿ ತಿಂಡಿ ಊಟ ಅಂತ 3 ಹೊತ್ತು ಮೆಸ್ ತಕ್ಕ ಹೋಗ್ಬರ್ಮ. ಅಣ್ಣ ಫಸ್ಟ್ ಬಂದಿರೋ ಕೆಲಸ ಮುಗಿಸು. ಲೈ ನೀವು ಮುಂದುವರ್ಸಲ್ಲ, ನಾನು ಮಿಸ್ಕೊಂಡು ಫೋನ್ ಮಾಡಿ ಬರ್ತೀನಿ. ಇದೇನ್ ಶ್ರೀ, ಗದ್ದೆ ಹತ್ರ ಇದ್ದೀನಿ ಅಂದ್ರೆ ಓಲ್ಡುಮ್ಮ ಸಿಸ್ಟರ್, ನೀವೇ ನಿನ್ನೆ ಸುಮಾರ ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ದೆ, ಹಾಗೆ ಶ್ರೀನ ಇಲ್ಲಿ ನೋಡಿ ಬಂದೆ. ನಾವೇನೇನು ಓಲ್ಟಿ ಮಿಸ್ಸು? ಹ್ಞೂ ಸಿಸ್ಟರ್, ಲೋಡ್ ಹಾಕ ಕೆಲಸ ಇತ್ತು, ಮುಗೀತು. ಹ್ಞೂ ಮಿಸ್ಸು, ಒಂದ್ ವೇಳೆ ನೀವು ಬರಂಗಿದ್ರೆ ಸೀದಾ ಗದೆ ತವೇನೆ ಬಂದ್ಬಿಡ್ಲಿ ಅಂತ ಹಂಗಂದೆ. ಓ, ನಾನ್ ನಿಮ್ನ ಭೇಟಿ ಆಗಕ್ ಬರ್ತೀನಿ ಅಂತ ಅನ್ಕೊಂಡು ನೀವ್ ಹಾಗಂದ್ರಾ? ಗದ್ದೆಲೇವ್ನಿ ನಂಗೇನು ಕೆಲಸ ಇಲ್ಲ ಅಂತಂದ್ರೆ ನಾನು ಬಿಡುವಾಗಿರ್ತೀನಿ ಅನ್ಕೊಂಡು ಬರ್ತೀರೇನೋ ಅನ್ಕೊಂಡೆ. ಮದ್ವೆ ಕೆಲಸ ಇತ್ತು, ಆಗ ದಿವಸ ಬರ್ತಿದ್ದೆ. ಈಗ ಬರಕ್ ಬೇರೆ ಕೆಲಸ ಇಲ್ವಲ್ಲ. ಯಾಕಿಲ್ಲ, ಮೆಸ್ಸಿಗೆ ಊಟಕ್ಕೆ ಬರ್ತೀರಲ್ಲ. ಓ, ಅದನ್ನೇ ನಾನು ಹೇಳ್ತಾ ಇದ್ದೆ ಸಿಸ್ಟರ್. ನೀವು ಯಾವ್ದೋ ಬೇರೆ ಕೆಲಸನಾಗೆ ಓದ್ತಿದ್ರೆ ಅನಿಸ್ತೈತೆ. ನಿಮ್ಮ ಗಾಡಿ ಇರಲಿಲ್ಲ ಅಂದಿದ್ರೆ ನಾನು ಜೀಪ್ನಾಗ ಬಿಡ್ತಾ ಇದ್ದೆ. ಪರವಾಗಿಲ್ಲ ಶ್ರೀ, ನಾನು ಲೈಬ್ರರಿಗೆ ಹೋಗ್ತಾ ಇದ್ದೆ. ಸರಿ, ನಾನು ಬರ್ತೀನಿ. ನಮಸ್ಕಾರ. ದುಡ್ಡು ತಗೊಳ್ಳಿ, ಸ್ವಲ್ಪ ತಡ ಎಫೆಕ್ಟ್ ಕ್ಷಮಿಸ್ಬಿಡಿ. ಅಣ್ಣ ಅಂಗಡಿನ ಖಾಲಿ ಮಾಡಿಸ್ಬಿಡಿ ಅಣ್ಣ, ಇನ್ಮೇಲೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಬಿಡ್ತೀನಿ. ಇವ್ರು ಯಾರು? ಇವ್ರು ನಿಮಗೆ ದುಡ್ಡು ಕೊಡ್ತಾ ಇದಾರೆ ಶ್ರೀ? ಅದು ಇವ್ರತವ. ಪೆದ್ದ, ಯಾರನ್ನ ನೀನು? ನಮ್ಗೆ ಯಾಕ್ಲಾ ಕಾಸು ಕೊಡ್ತಾ ಇದೀಯಾ? ಅಲ್ಲ ಅಣ್ಣ, ಅದು ಬಡ್ಡಿ ವಸೂಲಿ. ನಮ್ಗೆ ಯಾಕ್ಲಾ ಕೊಡ್ತೀಯಾ? ಬಡ್ಡಿ ವಸೂಲಿ ಮಾಡೋರು ಆ ಕಡೆ ಇಲ್ಲೋ ಇರ್ಬೇಕು ನೋಡ್ಲಾ. ಗುಂಪಾಗಿ ನಿಂತ್ಕೊಬಿಟ್ರೆ ಬಡ್ಡಿ ವಸೂಲಿನ? ಈ ಸಿಯಾ ಯಾರ ತವನ್ ಹೇಳಿಲ್ವೋ? ಈಗ ರಾಜಿ ಬಂದು ಮನೆ ಖಾಲಿ ಮಾಡು ಅಂದ್ರೆ ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಅವಳಿಗೆ ಕಾಲಿಗೆ ಬಿದ್ದನ್ನ ಕೇಳ್ಕೊತೀನಿ. ಆಸ್ತಿ ಬೇಕಾದ್ರೆ ನಿನ್ನ ಹೆಸನಾಗೆ ಇರ್ಲಿ ಕಣವ, ಮನೆ ಮಾತ್ರ ಖಾಲಿ ಮಾಡು ಅಂತ ಹೇಳ್ಬೇಡ ಅಂತ ಬೇಡ್ಕತೀನಿ. ಏನ್ ಮಾತಾಡ್ತಿದೀಯ ಪುಟ್ಟಕ್ಕ ನೀನು? ಅವಳು ಅದಕ್ಕೆ ಒಪ್ಪುವಷ್ಟು ಒಳ್ಳೆವಳು ಅನ್ಕೊಂಡಿದೀಯಾ? ರಾಜಿ, ಒಳಗಡೆ ಎರಡನೇವಳು ಅವಳ ಇಲ್ವಾ ಅಂತ ತಿಳ್ಕೊಂಡು ಹೋಗೋದು ಒಳ್ಳೇದು. ಕುಡಿಸೋದಕ್ಕಿದ್ ಬಿಸಾಕುವಾಗ ಯಾವಳಿದ್ರೆ ಏನಂತೆ? ಯೋ, ಅವತ್ತು ಬಂಗಾರಮ್ಮ ಮಾಡಕ್ಕಾಗದೆ ಇರೋ ಕೆಲ್ಸನ ಇವತ್ತು ಈ ರಾಜಿ ಮಾಡ್ತಾವಳೆ. ಯಾವಳೆ ಮೇಲಿಂದ ಇಳಿದ್ ಬಂದ್ರು ಇವತ್ತು ಈ ರಾಜಿನ ತಡಿಯಕ್ಕಾಗಕ್ಕಿಲ್ಲ. ನಡಿ ಹೋಗುಮ, ಹೋಯ್ತಾ ಇರೋ. ಬೇರೆ ಎಲ್ಲಾನ ಮುಸ್ರತಿಕ ಕೆಲ್ಸ ಹುಡುಕೋ ಹೋಗು. ಇವತ್ತಿಗೆ ಇಲ್ಲಿಗೆ ನಿನ್ ಋಣ ಮುಗೀತು.
ಗೊತ್ತೈತೆ ಇವಳ ಮಗಳು ಒಬ್ಳು ಅವಳೆ ರಾಕ್ಷಸಿ. ಅವಳು ಇದ್ದಿದ್ರೆ ಒಸಿ ಕಷ್ಟ ಆಯ್ತಿತ್ತು. ಆದ್ರೆ ಪುಟ್ಟಕ್ಕ ಏನು ಕಿರಿಕ್ ಮಾಡಕ್ಕಿಲ್ಲ. ಯಾಕೆ ಅಂದ್ರೆ ಅವಳೆ ಪತ್ರದ ಮೇಲೆ ಎಬ್ಬಟ್ಟು ಒತ್ತಿ ಮನೆನ ನನ್ನ ಹೆಸರು ಮಾಡ್ಕೊಟ್ಟವಳೆ. ರಾಜಮ್ಮ, ನಾನು ಈ ಮನೆನ ನಿನ್ನ ಹೆಸರಿಗೆ ಮಾಡಿಕೊಟ್ರದ್ದು ಇಟ್ವೆ. ಆದ್ರೆ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗು ಅಂತಂದ್ರೆ ಹೆಂಗವ? ನಾವ್ ಎಲ್ಲಿ ಹೋಗಮ್ಮ? ನಮ್ಮ ಮನೆನಾಗ ಜಾಗ ಕೊಡ್ತೀನಿ, ಬಂದ್ಬಿಡು. ಎಲ್ಗೋಗಮ್ಮ ಅಂತ ಎಲ್ಗೋಗಮ್ಮ ಕೇಳೋದ್ ನೋಡು. ಎಲ್ಗನ ಹಾಳಾಗೋಗಿಲೆ. ಇದೇನು ರಾಜವ್ವ, ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಪುಟ್ಟಕ್ಕ, ಪತ್ರಕ್ಕೆ ನೀನೇ ಯಾವಾಗ ಸಹಿ ಹಾಕಿದೆ? ಇದೊಂದು ನಮ್ಮನೆ ವಿಷಯ, ತಪ್ಪಾಗಿ ನಿಂತ್ಕೋ. ನೀನ್ ಮಾಡ್ತಾ ಇರೋದು ನೇನ ಗೋಪಾಲ? ಲಾಯರ್ ತ ಹೋಗಿ ಇಲ್ಲಿಗೆ ಬಂದಿರೋದು. ಇನ್ಯಾವನ ನಾಲ್ಗೆ ಬಿಚ್ಚಕ್ ಮುಂಚೆ ಕಂಡ್ರೆಪ್ಪೆ ಬಿಟ್ಟು ಇದನ್ನ ನೋಡ್ಕೊಳ್ಳಿ. ನಿಮ್ ಪುಟ್ಟಕ್ಕ ಪತ್ರದ ಮ್ಯಾಗ ಎಬ್ಬೆಟ್ ಒತ್ತಿರೋದ್ನ ನೋಡ್ರಯ್ಯ, ನೋಡ್ರಿ. ರಾಜವ್ವ, ನಿನ್ ಕೈ ಮುಗಿತೀನಿ, ನನ್ಗೋಸಿ ಟೇಮ್ ಕೊಡು. ಈ ಮನೆಗೆ 8 ಕಾಸು ಆಯ್ತದೋ, ಆ ಕಾಸೆಲ್ಲ ನಿಂಗೆ ಕೊಟ್ಬಿಟ್ಟು ನಾನು ಮನೆ ಬಿಡಿಸ್ಕತೀನಿ. ನಾನೇನ್ ಗಿರ್ವಿ ಅಂಗಡಿ ಮಡಗಿದ್ದೀನ? ಕಾಸು ಕೊಟ್ಟು ಬಿಡಿಸ್ಕೊತಾಳಂತೆ, ಕಾಸು ಕೊಟ್ಟು. ಓ, ಕಾಸು ಕೊಟ್ಟು ಹೆಂಗ್ ಬಿಡಿಸ್ಕೋತೀಯ ಅಂತ ಈಗ ಅರ್ಥ ಆಯ್ತು. ಬಂಗಾರಮ್ಮ ತವ ಹೋಗಿ ಕೈ ಒಡ್ಡಿ ಕಾಲಿಗೆ ಬಿದ್ದು ಕಾಸು ಕೇಳ್ತೀಯ ಅಲ್ವಾ? ಏನಾಯ್ತು? ಲೌಡ್ ಸ್ಪೀಕರ್ ಮ್ಯೂಟ್ ಆಗೋಯ್ತು, ಮಾತೆ ಬರ್ತಿಲ್ಲ. ನಿನ್ ಮುಂದೆ ಮಾತು ಕಳ್ಕೊಳ್ಳೋ ದರಿದ್ರ ನನ್ಗಿನ್ನೂ ಬಂದಿಲ್ಲ ಕಡೆ. ಸುಮ್ಕೆ ವಾದ ಮಾಡೋದ್ ಬೇಡ. ಏಯ್, ನೀನ್ ಹಾಕೋ ಧಮ್ಕಿಗೆಲ್ಲ ನಾನ್ ಎದ್ರಕೊಳಕಿಲ್ಲ. ನೀವು ನಮ್ಮ ಮೇಲೆ ಕೇಸ್ ಗೀಸ್ ಹಾಕಕ್ ಆಗಕ್ಕಿಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡು. ಅಯ್ಯಯ್ಯ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಇದೊಂದು ಪತ್ರ ಇಟ್ಕೊಂಡು ಇಡೀ ಪ್ರಪಂಚನ ಗೆದ್ದಿರೋ ತರ ಆಡ್ತಿದ್ಯಲ್ಲ. ಎಲ್ಲಿ ಕೊಡಿಲಿ? ಅಯ್ಯ, ಹರ್ದಕ್ಕಲ್ಲ, ಕೊಡೆ ಇಲ್ಲಿ. ಇದನ್ನ ಯಾವ ದಡ್ಡಿ ಬರ್ಸಿದ್ದು? ಪುಟ್ಟಕ್ಕಂಗೆ 3 ಜನ ಹೆಣ್ಮಕ್ಳಿದ್ದಾರೆ. 18 ವರ್ಷ ದಾಟಿದ್ದಾರೆ ಅನ್ನೋದು ಇದ್ರಲ್ಲಿ ಬರ್ಸೇ ಇಲ್ವಲ್ಲ. ಕಾನೂನ್ ಗೊತ್ತಿರೋ ಲಾಯರ್ ಹತ್ರ ಹೋದ್ಯೋ ಅಥವಾ ಕಮ್ಮಿ ರೇಟಿಗೆ ಯಾವನೋ ಸಿಗ್ದ ಅಂತ ಅವನ್ ಕೈಲಿ ಬರ್ಸ್ದ್ಯೋ? ಸರಿಯಾಗಿ ಕೇಳಿಸ್ಕೊ, ನಿನಗೂ ಈ ವಯ್ಯಂಗೂ ಆಗಿರೋದು ಮದ್ವೆನೇ ಅಲ್ಲ. ಕಾನೂನ್ ಪ್ರಕಾರ ಇವನ್ ನಿನಗ್ ತಾಳಿ ಕಟ್ಟಕ್ಕೂ ಮೊದ್ಲು ನಮ್ಮ ಅವ್ವಂಗೆ ಡಿವೋರ್ಸ್ ಕೊಡ್ಬೇಕಿತ್ತು. ಇವನ್ ಕೊಟ್ಟಿಲ್ಲ, ಏನೋ ಪೀಡೆ ತಲುಪ್ತು ಅಂತ ನಾವು ಸುಮ್ನಿದ್ವಿ. ಆದ್ರೆ ಈಗ ಪೀಡೆ ವಾಪಸ್ ತೊಂದ್ರೆ ಕೊಡಕ್ ಬಂದಿದೆ ಅಂದ್ರೆ ನಾವು ಸುಮ್ನೆ ಬಿಡ್ತೀವಾ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನ್ ಲಾಯರ್ ಫೋನ್ ಮಾಡಿ ಕೇಳ್ಕೊ ರಾಜಿ. ನಾವು 3 ಜನ ಹೆಣ್ಮಕ್ಳು, ಹುಡ್ಸ್ತೋನ್ ಮೇಲೆ ಕೇಸ್ ಹಾಕಿ ಅವನ ಆಸ್ತಿಲಿ ನಮ್ಮೆಲ್ರಿಗೂ ಪಾಲ್ ಬೇಕು ಅಂತ ಕೇಳ್ಕೊಂಡ್ರೆ ಯಾರು ನಮ್ನ ತಡೆಯಲ್ಲ. ತಿಂಗಳು ನಮ್ಮ ಅವ್ವಂಗೆ ಈ ಗೋಪಾಲ ತನ್ನ ಪಾಕೆಟ್ ಇಂದ ಜೀವನಾಂಶ ಕೊಡ್ಬೇಕು.
ಅಷ್ಟೇ ಯಾಕೆ, ನೀವೀಗಿದ್ದೀರಲ್ಲ ಆ ಮನೆ, ಅದ್ರಲ್ಲೂ ನಮ್ ಮೂವರಿಗೂ ಪಾಲ್ ಸಿಗ್ಬೇಕು. ಸೊ ಓವರ್ ಆಲ್ ಯೋಚನೆ ಮಾಡಿದ್ರೆ ಮನೆ ಖಾಲಿ ಮಾಡಿ ಬೀದಿಗೆ ಬರೋದು ನಾವಲ್ಲ ರಾಜಿ, ನೀವು.